ನಮಸ್ಕಾರ ಸ್ನೇಹಿತರೆ, ಇವತ್ತೇ ಅತಿ ಶಕ್ತಿಯುತವಾದ ಪವಿತ್ರವಾದ ಧನತ್ರಯೋದಶಿ. ಇವತ್ತು ಚಿನ್ನ ಕೊಂಡುಕೊಂಡರೆ ತುಂಬಾ ಒಳ್ಳೆಯದು ಎಂದು ಹೇಳುತ್ತಾರೆ. ಆದರೆ ಎಲ್ಲರ ಹತ್ತಿರ ಕೊಂಡುಕೊಳ್ಳುವಷ್ಟು ದುಡ್ಡು ಇರಬೇಕಲ್ಲವೇ? ಲಕ್ಷ್ಮೀ ದೇವಿಗೆ ಅತಿ ಇಷ್ಟವಾದ ಈ ಕಥೆಯನ್ನು ಇವತ್ತು ಶ್ರದ್ಧಾಭಕ್ತಿಯಿಂದ ಕೇಳಿದರೆ ಮುಂದಿನ ಧನತ್ರಯೋದಶಿಯ ಒಳಗಡೆ ಸ್ವಲ್ಪ ಚಿನ್ನವಾದರೂ ಕೊಂಡುಕೊಳ್ಳುವ ಯೋಗ ಬರುತ್ತದೆ ಎಂದು ನಮ್ಮ ಶಾಸ್ತ್ರಗಳು ಹೇಳುತ್ತಿವೆ. ಹಾಗಾಗಿ ಆಲಸ್ಯ ಮಾಡದೆ ಕತೆ ಕೇಳೋಣ. ಆದ್ರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೆ ಒಂದು ಲೈಕ್ ಕೊಡಿ. ಪೂರ್ವದಲ್ಲಿ ವೈಕುಂಠಪುರ ಎಂಬ ಸಮೃದ್ಧಿಯಾದ ಸುಂದರವಾದ ಒಂದು ರಾಜ್ಯ ಇತ್ತು. ಆ ರಾಜ್ಯವನ್ನು ಧರ್ಮಪಾಲ ಎಂಬ ರಾಜ ಆಳುತ್ತಿದ್ದ. ಹೆಸರಿಗೆ ತಕ್ಕಂತೆ ಅವನು ಧರ್ಮಾತ್ಮ. ಹಾಗಾಗಿ ಆ ರಾಜ್ಯದ ಪ್ರಜೆಗಳು ತುಂಬಾ ಸುಖ ಸಂತೋಷದಿಂದ ಬದುಕುತ್ತಿದ್ದರು. ಆ ರಾಜ್ಯ ಹಾಗೂ ರಾಜನ ಮೇಲೆ ಮಹಾಲಕ್ಷ್ಮಿಯ ಸಂಪೂರ್ಣ ಕರುಣೆ ಯಾವಾಗಲೂ ಇರುತ್ತಿತ್ತು. ಆದರೆ ಪಾತಾಳ ಲೋಕದಲ್ಲಿ ವಾಸವಿದ್ದ ಕಾಲದಂಷ್ಟ ಎಂಬ ಮಾಯಾವಿ ರಾಕ್ಷಸನ ಕಣ್ಣು ಆ ರಾಜ್ಯದ ಮೇಲೆ ಬಿತ್ತು. ಅವನು ತಪಸ್ಸು ಮಾಡಿ ಅಂಧಕಾರ ವಶೀಕರಣ ಎಂಬ ಒಂದು ಭಯಾನಕವಾದ ಶಕ್ತಿಯನ್ನು ಪಡೆದುಕೊಂಡ. ಆ ಶಕ್ತಿಯಿಂದ ಅವನು ಮನುಷ್ಯರ ಮನಸ್ಸಿನೊಳಗೆ ಇರುವಂತ ಸ್ವಾರ್ಥ, ಅಸೂಯೆ ಹಾಗೂ ದುರಾಸೆ ಎಂಬ ಕೆಟ್ಟ ಗುಣಗಳನ್ನು ತೆಗೆದುಕೊಂಡು ಅದನ್ನೊಂದು ಮಾಯಾವಿ ಕನ್ನಡಿಯೊಳಗೆ ಕಳಿಸುತ್ತಿದ್ದ. ಸ್ವಲ್ಪ ಹೊತ್ತಿನ ನಂತರ ಆ ಕೆಟ್ಟ ಗುಣಗಳು ರಾಕ್ಷಸರ ರೂಪದಲ್ಲಿ ಹೊರಬರುತ್ತಿದ್ದವು. ಇನ್ನು ಕಾಲದಂಷ್ಟ ರಾಜ್ಯದೊಳಗೆ ಪ್ರವೇಶಿಸಿ ಅವನ ಶಕ್ತಿಯನ್ನು ಪ್ರಯೋಗಿಸಿದ. ರಾಜ್ಯದಲ್ಲಿನ ಪ್ರಜೆಗಳ ಮನಸ್ಸಿನೊಳಗೆ ನಿಧಾನವಾಗಿ ವಿಷ ತುಂಬಿದ. ಇದರಿಂದ ಸ್ನೇಹಿತರಾಗಿದ್ದವರು ಶತ್ರುಗಳಾದರು, ಸ್ವಂತ ಅಣ್ಣ ತಮ್ಮಂದಿರು ದಾಯಾದಿಗಳಾದರು. ಸತ್ಯವಂತರು ಧರ್ಮಾತ್ಮರು ಕೂಡ ಇತರರನ್ನು ಮೋಸ ಮಾಡುವ ಸ್ಥಿತಿಗೆ ಬಂದರು. ವ್ಯಾಪಾರಿಗಳು ಮೋಸ ಮಾಡಿ ಲಾಭ ಗಳಿಸುತ್ತಿದ್ದರು. ಸೈನಿಕರು ಅನ್ಯಾಯವಾಗಿ ಧರ್ಮ ತಪ್ಪಿ ಪ್ರಜೆಗಳ ಧನ ಮಾನ ದೋಚಿಕೊಳ್ಳಲು ಶುರು ಮಾಡಿದರು. ಆ ರಾಜ್ಯವೆಲ್ಲ ಕಪ್ಪು ಮೋಡ ಮುಚ್ಚಿಕೊಂಡಂತೆ ನಕಾರಾತ್ಮಕ ಶಕ್ತಿ ಆವರಿಸಿತು. ರಾಜನ ಮೇಲೆ ಲಕ್ಷ್ಮೀದೇವಿಯ ಕರುಣೆ ಇದ್ದ ಕಾರಣ ಅವನ ಮೇಲೆ ರಾಕ್ಷಸನ ಪ್ರಯೋಗ ಫಲಿಸಲಿಲ್ಲ. ರಾಜ ಈ ಪರಿಸ್ಥಿತಿಯನ್ನು ಬದಲಾಯಿಸಲು ಎಷ್ಟು ಪ್ರಯತ್ನ ಪಟ್ಟರೂ ಬದಲಾಗಲಿಲ್ಲ. ಆ ರಾಜ್ಯವು ನಿಧಾನವಾಗಿ ಪತನದ ಹಾದಿಯಲ್ಲಿ ಪ್ರಯಾಣಿಸುತ್ತಿತ್ತು. ಹೀಗಿರುವಾಗ ಧನತ್ರಯೋದಶಿ ಬಂದಿತು. ಎಲ್ಲಾ ಪ್ರಜೆಗಳು ಧರ್ಮ ತಪ್ಪಿದ ಕಾರಣ ಲಕ್ಷ್ಮೀದೇವಿಯ ಪೂಜೆ ವ್ರತ ಏನೂ ಮಾಡದೆ ಅವರವರ ಸ್ವಂತ ಸುಖಗಳಲ್ಲಿ ಮುಳುಗಿದ್ದರು. ಅದೇ ದಿನದಂದು ಅರಮನೆಯಲ್ಲಿ ಮಹಾರಾಣಿ ಮುದ್ದಾದ ಗಂಡು ಮಗುವಿಗೆ ಜನ್ಮ ಕೊಟ್ಟಳು. ಆ ಮಗು ಹುಟ್ಟಿದ ತಕ್ಷಣ ಅಳಲಿಲ್ಲ. ಬದಲಿಗೆ ಪ್ರಶಾಂತವಾದ ಮುಖದಿಂದ ಪಂಡಿತನಂತೆ ಗಂಭೀರವಾಗಿ ಕಾಣಿಸುತ್ತಿತ್ತು. ಆ ಮಗುವನ್ನು ನೋಡಿದ ಪಂಡಿತರು ಆಶ್ಚರ್ಯ ಪಡುತ್ತಿದ್ದರೆ ಆ ಮಗು ಮಾತ್ರ ಮುದ್ದಾದ ಧ್ವನಿಯಿಂದ ಈ ರೀತಿ ಹೇಳಿತು: ಓ ಮಹಾರಾಜ, ನಿಮ್ಮ ರಾಜ್ಯದ ಮೇಲೆ ಅಂಧಕಾರ ಶಕ್ತಿಗಳು ಆವಹಿಸಿದೆ. ಅಮಾವಾಸ್ಯೆ ದಿನ ರಾತ್ರಿ ಪಾತಾಳ ಲೋಕದ ಬಾಗಿಲು ತೆಗೆದುಕೊಳ್ಳುತ್ತದೆ. ಕಾಲದಂಷ್ಟನ ಸೈನ್ಯವಾದ ನಿಶಾಚರ ಗಣಗಳು ಈ ರಾಜ್ಯವನ್ನು ಪೂರ್ತಿಯಾಗಿ ಹಾಳು ಮಾಡಲು ಬರುತ್ತವೆ. ಅವರನ್ನು ಯಾರಿಂದಲೂ ತಡೆಯಲು ಆಗುವುದಿಲ್ಲ ಎಂದು ಆಗ ತಾನೇ ಹುಟ್ಟಿದ ಹಸುಗೂಸು ಹೇಳಿತು. ಅದನ್ನು ಕೇಳಿಸಿಕೊಂಡ ಸಭೆಯಲ್ಲಿದ್ದ ಜನರೆಲ್ಲರೂ ಅಚ್ಚರಿಯಲ್ಲಿ ಮುಳುಗಿ ಹೋದರು. ಆಗಲೇ ಹುಟ್ಟಿದ ಮಗು ಮಾತನಾಡುವುದೇ ಒಂದು ಅದ್ಭುತ ಅಂದರೆ ಅಷ್ಟೊಂದು ಘೋರವಾದ ಭವಿಷ್ಯವಾಣಿ ಹೇಳುವುದು ಅವರೆಲ್ಲರನ್ನೂ ಇನ್ನಷ್ಟು ಹೆಚ್ಚು ಭಯಭ್ರಾಂತಿಗೆ ಗುರಿಯಾಗಿಸಿತು. ಆಗ ಮಹಾರಾಜ, ಕುಮಾರ, ಈ ವಿಪತ್ತನ್ನು ತಡೆಯಲು ಯಾವುದಾದರೂ ಉಪಾಯ ಇದೆಯಾ ಎಂದು ಆಸೆಯಿಂದ ಕೇಳಿದ. ಆಗ ಮಗು ಕಿರುನಗುತ್ತಾ ಒಂದೇ ಒಂದು ದಾರಿ ಇದೆ ಎಂದು ಹೇಳಿದ ತಕ್ಷಣ ರಾಜಭವನದ ಒಳಗಡೆ ವೇಗವಾಗಿ ಗರುಡ ಪಕ್ಷಿ ನುಗ್ಗಿ ಬಂದಿತು. ಆ ಪಕ್ಷಿಯು ಆ ಮಗುವನ್ನು ಅದರ ಬೆನ್ನ ಮೇಲೆ ಕೂರಿಸಿಕೊಂಡು ಕಣ್ಣು ಮುಚ್ಚಿ ತೆಗೆಯುವ ಹೊತ್ತಿಗೆ ಆಗಸದಲ್ಲಿ ಹಾರಿಹೋಯಿತು. ಎಲ್ಲರೂ ನೋಡುತ್ತಿರುವಾಗಲೇ ಪಕ್ಷಿಯ ಸಮೇತ ಮಗು ಕೂಡ ಮಾಯವಾಯಿತು. ಆ ಮಗು ಸಾಕ್ಷಾತ್ ಮಹಾವಿಷ್ಣು ಸ್ವರೂಪ ಎಂದು ಆಗ ಎಲ್ಲರಿಗೂ ಅರ್ಥವಾಯಿತು. ಆ ಮಗು ಭವಿಷ್ಯ ನುಡಿದಂತೆಯೇ ದೀಪಾವಳಿ ಅಮಾವಾಸ್ಯೆ ರಾತ್ರಿ ಬಂದೇ ಬಿಟ್ಟಿತು. ಆಗಸದಲ್ಲಿ ನಕ್ಷತ್ರಗಳು ಕೂಡ ಕಾಣಿಸದಿರುವಷ್ಟು ಗಾಢವಾದ ಅಂಧಕಾರ ತುಂಬಿಕೊಂಡಿತು. ಸರಿಯಾಗಿ ಮಧ್ಯರಾತ್ರಿಯ ಸಮಯದಲ್ಲಿ ರಾಜ್ಯದ ಮಧ್ಯಭಾಗದಲ್ಲಿ ಭೂಮಿ ಸೀಳಿಕೊಂಡು ಒಳಗಿನಿಂದ ಪಾತಾಳ ಲೋಕದ ಬಾಗಿಲು ತೆರೆದುಕೊಂಡಿತು. ಅದರ ಒಳಗಿನಿಂದ ಅತಿ ಭಯಾನಕವಾದ ರಾಕ್ಷಸರು ಹೊರಗೆ ಬರಲು ಶುರು ಮಾಡಿದರು.
ಅವರು ಆಕಾರದಲ್ಲಿ ಮನುಷ್ಯರಂತೆ ಇರಲಿಲ್ಲ. ಕೆಲವರಿಗೆ ಎತ್ತಿನ ತಲೆಗಳು, ಕೆಲವರಿಗೆ 100 ಕೈಗಳು, ಕೆಲವರಿಗೆ ಬೆಂಕಿ ಚಿಮ್ಮುವ ಕಣ್ಣುಗಳು ಇದ್ದವು. ಅವರ ದೇಹದಿಂದ ಬರುತ್ತಿದ್ದ ದುರ್ಗಂಧ ಇಡೀ ಗಾಳಿಯನ್ನು ವಿಷವಾಗಿಸುತ್ತಿತ್ತು. ಅವರು ಮಾಡುತ್ತಿದ್ದ ಶಬ್ದಕ್ಕೆ ಕೋಟೆಯ ಗೋಡೆಗಳು ಬಿರುಕು ಬಿಡುತ್ತಿದ್ದವು. ಆ ನಿಶಾಚರ ಗಣಗಳು ಕಣ್ಣಿಗೆ ಕಾಣಿಸಿದ ಪ್ರತಿಯೊಂದನ್ನು ನಾಶಪಡಿಸುತ್ತಾ, ಪ್ರಜೆಗಳನ್ನು ಭಯಭ್ರಾಂತಿಗೆ ಗುರಿಯಾಗಿಸುತ್ತಾ ರಾಜಭವನದ ಕಡೆ ಪ್ರಯಾಣಿಸಿದರು. ಸೈನಿಕರ ಆಯುಧಗಳು ಅವರನ್ನೇನೂ ಮಾಡಲು ಆಗಲಿಲ್ಲ. ರಾಜ, ಮಂತ್ರಿಗಳು, ಪ್ರಜೆಗಳು ಅವರ ಅಂತ್ಯ ಖಚಿತ ಎಂದು ನಿಶ್ಚಯಿಸಿಕೊಂಡು ಕಣ್ಣು ಮುಚ್ಚಿಕೊಂಡು ದೇವರನ್ನು ಪ್ರಾರ್ಥಿಸುತ್ತಿರುವಾಗ ಆ ರಾಕ್ಷಸ ಸೈನ್ಯದ ಎದುರಿಗೆ ಸಾಮಾನ್ಯವಾದ ಒಬ್ಬಳು ಹೆಣ್ಣು ಬಂದು ನಿಂತುಕೊಂಡಳು. ಆಕೆ ನೋಡಲು ಬಡ ಗೃಹಿಣಿಯಂತೆ ಕಾಣಿಸುತ್ತಿದ್ದಳು. ಹರಿದು ಹೋದ ಸೀರೆ ಉಟ್ಟುಕೊಂಡಿದ್ದಳು. ಕೈಗಳಲ್ಲಿ ಆಯುಧಗಳು ಇರಲಿಲ್ಲ. ಬರೀ ಒಂದು ಮಣ್ಣಿನ ದೀಪ, ಅದರಲ್ಲಿ ಸ್ವಲ್ಪ ಎಳ್ಳೆಣ್ಣೆ ಹಾಗೂ ಒಂದು ಬತ್ತಿ ಮಾತ್ರ ಇತ್ತು. ಆಕೆಯನ್ನು ನೋಡಿದ ರಾಕ್ಷಸರೆಲ್ಲರೂ ಜೋರಾಗಿ ನಕ್ಕರು. ಓ ಮಾನವ ಹೆಣ್ಣೆ, ನಮ್ಮನ್ನು ತಡೆಯಲು ಬಂದಿರುವೆಯ? ನಿನ್ನನ್ನು ಕ್ಷಣದಲ್ಲಿ ಹಿಚುಕಿ ಹಾಕುತ್ತೇವೆ ಎಂದು ಹೇಳಿದರು. ಆದರೆ ಆಕೆ ಸ್ವಲ್ಪವೂ ಹೆದರಲಿಲ್ಲ. ಪ್ರಶಾಂತವಾದ ಮುಖದಿಂದ ಅವಳ ಕೈಯಲ್ಲಿದ್ದ ಮಣ್ಣಿನ ದೀಪವನ್ನು ಹಚ್ಚಿದಳು. ಆ ಚಿಕ್ಕ ದೀಪ ಹಚ್ಚಿದ ಕೂಡಲೇ ಒಂದು ಅದ್ಭುತ ನಡೆಯಿತು. ಆ ದೀಪದಿಂದ ಬಂದ ಕಾಂತಿ ಸೂರ್ಯನ ಕಾಂತಿಯಂತೆ ಶಕ್ತಿಯುತವಾಗಿ ಬದಲಾಯಿತು. ಆ ಬೆಳಕು ತಾಕಿದ ಕೂಡಲೇ ಭಯಾನಕವಾದ ರಾಕ್ಷಸರೆಲ್ಲರೂ ಮಂಜಿನಂತೆ ಕರಗಿ ಹೋದರು. ಅವರ ಶಕ್ತಿಯೆಲ್ಲ ಹೊರಟು ಹೋಗಿ ಎಲ್ಲರೂ ಹೆದರಿಕೆಯಿಂದ ಆಹಾಕಾರಗಳು ಮಾಡುತ್ತಾ ಮತ್ತೆ ಪಾತಾಳ ಲೋಕಕ್ಕೆ ಹೊರಟು ಹೋದರು. ಮತ್ತೆ ಸೀಳಿಕೊಂಡಿದ್ದ ಭೂಮಿ ಮುಚ್ಚಿಕೊಂಡಿತು. ಕಾಲದಂಷ್ಟನ ಅಂಧಕಾರ ವಶೀಕರಣ ಶಕ್ತಿಯು ಆ ಚಿಕ್ಕ ದೀಪದ ಕಾಂತಿಯ ಮುಂದೆ ನಿಲ್ಲಲು ವಿಫಲವಾಯಿತು. ಕ್ಷಣದಲ್ಲೇ ರಾಜ್ಯವೆಲ್ಲ ಪ್ರಶಾಂತವಾಯಿತು. ಆ ಮಹಿಳೆ ಹಚ್ಚಿದ ಒಂದು ದೀಪದಿಂದ ಲಕ್ಷಾಂತರ ದೀಪಗಳು ತಾನಾಗಿ ಬೆಳಗಿದವು. ರಾಜ್ಯವಿಡೀ ದೀಪದ ಕಾಂತಿಯಿಂದ ತುಂಬಿಕೊಂಡಿತು. ಪ್ರಜೆಗಳ ಮನಸ್ಸಿನಲ್ಲಿರುವ ಅಂಧಕಾರ ದೂರಾಗಿ ಮತ್ತೆ ಪ್ರೀತಿ, ಕರುಣೆ ತುಂಬಿಕೊಂಡಿತು. ರಾಜ ಹಾಗೂ ಪ್ರಜೆಗಳು ಆಶ್ಚರ್ಯದಿಂದ ಆ ಮಹಿಳೆಯ ಕಾಲಿನ ಮೇಲೆ ಬಿದ್ದರು. ಮಹಾರಾಜ ಆಕೆಯೊಂದಿಗೆ, ಅಮ್ಮ, ನೀವು ಯಾರು? ಈ ಒಂದು ಚಿಕ್ಕ ದೀಪದಿಂದ ಅಷ್ಟೊಂದು ದೊಡ್ಡ ರಾಕ್ಷಸ ಸೈನ್ಯವನ್ನು ಯಾವ ರೀತಿ ನಾಶಪಡಿಸಿದಿರಿ? ನೀವು ನಮ್ಮ ರಾಜ್ಯವನ್ನು ಕಾಪಾಡಿದ ದೇವತೆ. ನಿಮ್ಮ ದಿವ್ಯ ಶಕ್ತಿಯ ಬಗ್ಗೆ ನಮಗೆ ಹೇಳಿ ಎಂದು ಕೇಳಿದರು. ಆಕೆ ಪ್ರಶಾಂತವಾದ ಮುಖದಿಂದ ಮಂದಹಾಸ ಬೀರುತ್ತಾ ಸಾಧಾರಣವಾದ ಮಹಿಳೆಯ ರೂಪದಿಂದ ನಿಜ ರೂಪಕ್ಕೆ ಬದಲಾದಳು. ಪದ್ಮಾಸನದಲ್ಲಿ ತಾವರೆಯ ಮೇಲೆ ಕುಳಿತುಕೊಂಡು ಮೈ ತುಂಬ ಆಭರಣಗಳು, ತಲೆಯ ಮೇಲೆ ಕಿರೀಟ ಧರಿಸಿ ಚತುರ್ಭುಜಗಳಿಂದ ಸರ್ವಾಲಂಕಾರ ಭೂಷಿತೆಯಾಗಿ ಶ್ರೀ ಮಹಾಲಕ್ಷ್ಮಿಯ ರೂಪದಲ್ಲಿ ಕಾಣಿಸಿಕೊಂಡಳು. ಆಕೆಯ ತೇಜಸ್ಸಿನಿಂದ ಇಡೀ ಲೋಕವೇ ಪ್ರಕಾಶಿಸಿತು. ದೇವಿಯು ತನ್ನ ಅಭಯ ಹಸ್ತವನ್ನು ತೋರಿಸುತ್ತಾ ಮಧುರವಾದ ಸ್ವರದಿಂದ, ಮಹಾರಾಜ, ನೀನು ನೋಡಿದ ಅದ್ಭುತ ನನ್ನ ಶಕ್ತಿಯಲ್ಲ, ಭಕ್ತಿಯಿಂದ ಹಚ್ಚಿದ ಮಣ್ಣಿನ ದೀಪದ ಶಕ್ತಿಯದು. ಇದರ ಮಹಿಮೆಯನ್ನು ನಿನಗೆ ವಿವರಿಸುತ್ತೇನೆ, ಕೇಳು. ಮಹಾರಾಜ, ಈ ಚಿಕ್ಕ ದೀಪದಲ್ಲಿಯೇ ಸೃಷ್ಟಿಯ ರಹಸ್ಯ ಹಾಗೂ ಮೋಕ್ಷ ಮಾರ್ಗ ಎರಡೂ ಅಡಗಿದೆ. ಮಣ್ಣಿನ ದೀಪವು ದೇಹ ಹಾಗೂ ವಿನಯದ ಸಂಕೇತ. ಈ ದೀಪವು ಮಣ್ಣಿನಿಂದ ತಯಾರಿಸಲಾಗಿದೆ. ಮಣ್ಣು ಪಂಚಭೂತಗಳಲ್ಲಿ ಮೊದಲನೆಯದು. ಸ್ಥಿರತೆ ಹಾಗೂ ಸಹನೆಗೆ ಸಂಕೇತ. ನಿಮ್ಮ ದೇಹಗಳು ಕೂಡ ಮಣ್ಣಿನಿಂದಲೇ ಸೃಷ್ಟಿಸಲಾಗಿದೆ. ಕೊನೆಗೆ ಮಣ್ಣಿನಲ್ಲೇ ಬೆರೆತು ಹೋಗುತ್ತದೆ. ಈ ಸತ್ಯವನ್ನು ತಿಳಿದುಕೊಂಡು ನಾನು ನನ್ನದು ಎಂಬ ಅಹಂಕಾರ ಬಿಟ್ಟು ಭೂದೇವಿ ಎಷ್ಟು ಸಹನೆ ಹಾಗೂ ವಿನಯದಿಂದ ಇರುತ್ತಾಳೋ ಅಷ್ಟೇ ಸಹನೆ ಹಾಗೂ ವಿನಯದಿಂದ ಬದುಕಬೇಕು ಎಂಬುದು ಈ ಮಣ್ಣಿನ ದೀಪ ಸೂಚಿಸುತ್ತದೆ. ಹಾಗೆ ಮಣ್ಣಿನ ದೀಪದಲ್ಲಿ ಸಮರ್ಪಣೆ ಕೂಡ ಇರುತ್ತದೆ. ಆದ್ದರಿಂದಲೇ ನನಗೆ ಮಣ್ಣಿನ ದೀಪ ಅಚ್ಚುಮೆಚ್ಚು. ತುಪ್ಪ ಅಥವಾ ಎಣ್ಣೆ ಕರ್ಮ ಮತ್ತು ಕೋರಿಕೆಗಳ ಸಂಕೇತ. ನೀವು ಮಣ್ಣಿನ ದೀಪದಲ್ಲಿ ಹಾಕುವ ಎಣ್ಣೆ ಅಥವಾ ತುಪ್ಪ ನೀವು ಜೀವನದಲ್ಲಿ ಕೂಡಿಟ್ಟುಕೊಂಡಿರುವ ಕರ್ಮಗಳು ಅಥವಾ ಕೋರಿಕೆಗಳು. ಜೀವನವೆಲ್ಲ ಕೋರಿಕೆಗಳು ಎಂಬ ಎಣ್ಣೆಯನ್ನು ಕೂಡಿಡುವುದರಲ್ಲಿಯೇ ನೀವು ಕಳೆಯುತ್ತೀರಿ. ಎಣ್ಣೆ ಇರುವವರೆಗೂ ಮನುಷ್ಯ ಸಂಸಾರ ಎಂಬ ಚಕ್ರದಲ್ಲಿ ಸುತ್ತುತ್ತಲೇ ಇರುತ್ತಾನೆ. ಅದು ಜಿಡ್ಡಿನಂತೆ ಅಂಟಿಕೊಂಡು ಅವನ ಆತ್ಮವನ್ನು ಬಂಧಿಸಿ ಇಡುತ್ತದೆ. ಇನ್ನು ದೀಪದಲ್ಲಿ ಹಾಕುವಂತ ಬತ್ತಿ ಆತ್ಮ ಮತ್ತು ಅಹಂಕಾರದ ಸಂಕೇತ. ಈ ಅಹಂಕಾರ ಎಂಬ ಬತ್ತಿ
ಕರ್ಮ ಎಂಬ ಎಣ್ಣೆಯಲ್ಲಿ ಪೂರ್ತಿಯಾಗಿ ಮುಳುಗಿರುತ್ತದೆ. ಆದ್ದರಿಂದಲೇ ಆತ್ಮ ತನ್ನ ನಿಜ ಸ್ವರೂಪವನ್ನು ತಿಳಿದುಕೊಳ್ಳಲಾಗದೆ ನಾನೇ ಈ ಶರೀರ, ನಾನೇ ಈ ಮನಸ್ಸು ಎಂಬ ಭ್ರಮೆಯಲ್ಲಿ ಬದುಕುತ್ತಿರುತ್ತದೆ. ಈ ಬತ್ತಿ ಬಿಳಿಯಾಗಿ ಸ್ವಚ್ಛವಾಗಿ ಇದ್ದರೂ ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಅದರ ತೇಜಸ್ಸನ್ನು ಕಳೆದುಕೊಂಡಂತೆ ಆತ್ಮ ಕೂಡ ಕರ್ಮಗಳಿಂದ ಮಲಿನವಾಗುತ್ತದೆ. ಇನ್ನು ಕೊನೆಯದಾಗಿ ಜ್ಯೋತಿ. ಧ್ಯಾನ, ಜ್ಞಾನ ಹಾಗೂ ಪರಮಾತ್ಮನ ಸ್ವರೂಪವೇ ಜ್ಯೋತಿ. ದೀಪದಲ್ಲಿ ಅಸಲಿ ಅದ್ಭುತ ಜ್ಯೋತಿ. ಗುರುವಿನ ಕೃಪೆ ಅಥವಾ ಭಗವಂತನ ಅನುಗ್ರಹದಿಂದ ಲಭಿಸುವುದೇ ಜ್ಞಾನ. ಈ ಜ್ಞಾನವನ್ನು ಯಾವಾಗ ಅಹಂಕಾರ ಎಂಬ ಭಕ್ತಿಗೆ ತಾಕಿಸುತ್ತೀರೋ ಆಗ ಅಸಲಿ ಲೀಲೆ ಶುರುವಾಗುತ್ತದೆ. ಆ ಜ್ಯೋತಿಯು ಅಥವಾ ಜ್ಞಾನವು ನಿಧಾನವಾಗಿ ಕರ್ಮಗಳು ಎಂಬ ಎಣ್ಣೆಯನ್ನು ಖಾಲಿ ಮಾಡುತ್ತದೆ. ಭಕ್ತಿಯು ಕೂಡ ಅದೇ ಜ್ಯೋತಿಯಲ್ಲಿ ಸುಟ್ಟು ಹೋಗುತ್ತಾ ಬೇರೆಯವರಿಗೆ ಬೆಳಕು ಕೊಡುತ್ತದೆ. ಕೊನೆಗೆ ದೀಪದಲ್ಲಿ ಎಣ್ಣೆ ಖಾಲಿಯಾಗುತ್ತದೆ, ಭಕ್ತಿ ಕೂಡ ಸುಟ್ಟು ಹೋಗುತ್ತದೆ. ಉಳಿಯುವುದು ಬರೀ ಬೆಳಕು ಮಾತ್ರ. ಆ ಬೆಳಕೆ ಪರಮಾತ್ಮ, ಅಂದರೆ ಜ್ಞಾನವೇ ಪರಮಾತ್ಮ. ಆತ್ಮ ಪರಮಾತ್ಮನೊಳಗೆ ಐಕ್ಯವಾಗುವುದೇ ದೀಪದ ಹಿಂದಿರುವ ಪರಮಾರ್ಥ. ಓ ನನ್ನ ಪ್ರಿಯ ಭಕ್ತರೇ, ನೀವು ದೀಪ ಹಚ್ಚಿದಾಗ ಬರೀ ಕತ್ತಲು ಮಾತ್ರ ಹೋಗುವುದಿಲ್ಲ. ನಿಮ್ಮ ದೇಹವೆಂಬ ಮಣ್ಣಿನ ದೀಪದಲ್ಲಿ ನಿಮ್ಮ ಕರ್ಮಗಳು ಎಂಬ ಎಣ್ಣೆಯನ್ನು ಹಾಕಿ, ನಿಮ್ಮ ಅಹಂಕಾರ ಎಂಬ ಬತ್ತಿಯನ್ನಿಟ್ಟು, ಜ್ಞಾನ ಎಂಬ ಜ್ಯೋತಿಯಿಂದ ಅದನ್ನು ಬೆಳಗಿಸಿ ನಿಮ್ಮೊಳಗಿರುವ ಅಜ್ಞಾನವೆಂಬ ಅಹಂಕಾರವನ್ನು ತೊಲಗಿಸಿಕೊಳ್ಳುತ್ತೀರಿ. ನಿಮ್ಮ ಆತ್ಮವನ್ನು ದೇವರಿಗೆ ಸಮರ್ಪಿಸುತ್ತೀರಿ. ಲಕ್ಷಾಂತರ ರೂಪಾಯಿ ಕೊಟ್ಟು ಅಲಂಕರಿಸುವ ಚಿನ್ನದ ದೀಪಗಳಿಗಿಂತಲೂ ವಿನಯ ಹಾಗೂ ಭಕ್ತಿಯಿಂದ ಹಚ್ಚಿದ ಒಂದು ಮಣ್ಣಿನ ದೀಪವೇ ನನಗೆ ಅಚ್ಚುಮೆಚ್ಚು. ಒಂದು ಮಣ್ಣಿನ ದೀಪ ಹಚ್ಚಿದರೆ ಅದು ನಿಮ್ಮೊಳಗಿರುವಂತ ಅಜ್ಞಾನವನ್ನು ತೊಲಗಿಸುತ್ತದೆ. ದೀಪಾವಳಿಯ ದಿನದಂದು ದೀಪಗಳನ್ನು ಸಾಲಾಗಿ ಹಚ್ಚಿದರೆ ಅದು ನಿಮ್ಮ ಸುತ್ತಲಿರುವ ಸಮಾಜದಲ್ಲಿನ ಕತ್ತಲನ್ನು ಹಾಗೂ ದುಷ್ಟ ಶಕ್ತಿಗಳನ್ನು ಓಡಿಸುತ್ತದೆ. ಚಿನ್ನದ ದೀಪಗಳು ನಿಮ್ಮ ಸಂಪತ್ತನ್ನು ಪ್ರದರ್ಶಿಸಬಹುದು, ಆದರೆ ಭಕ್ತಿಯಿಂದ ಹಚ್ಚುವ ಮಣ್ಣಿನ ದೀಪ ನಿಮ್ಮ ಆತ್ಮವನ್ನು ಬೆಳಗಿಸುತ್ತದೆ. ಆ ಆತ್ಮಜ್ಯೋತಿಯ ಬೆಳಕು ಇರುವ ಕಡೆ ಯಾವುದೇ ರಾಕ್ಷಸ ಶಕ್ತಿಗಳು ಪ್ರವೇಶಿಸುವುದಿಲ್ಲ. ಅಲ್ಲಿ ಶಾಂತಿ ಹಾಗೂ ಸೌಭಾಗ್ಯದಿಂದ ನಾನು ಶಾಶ್ವತವಾಗಿ ನೆಲೆಸುತ್ತೇನೆ. ಪ್ರತಿ ವರ್ಷ ಬರುವ ದೀಪಾವಳಿ ಅಮಾವಾಸ್ಯೆಯಂದು ನಿಮ್ಮ ಮನೆಯ ಮುಂದೆ ಮಣ್ಣಿನ ದೀಪಗಳನ್ನು ಬೆಳಗಿಸಿ. ಆ ಬೆಳಕು ಕೇವಲ ನಿಮ್ಮ ಮನೆಗೆ ಮಾತ್ರವಲ್ಲ, ನಿಮ್ಮ ಮನಸ್ಸುಗಳಿಗೂ ಕೂಡ ರಕ್ಷಣಾ ಕವಚವಾಗುತ್ತದೆ. ಆ ಬೆಳಕು ಇರುವ ಕಡೆ ನಾನು ಸ್ಥಿರವಾಗಿ ಶಾಶ್ವತವಾಗಿ ನೆಲೆಸುತ್ತೇನೆ ಎಂದು ಹೇಳಿ ಲಕ್ಷ್ಮೀದೇವಿ ಮಾಯವಾದಳು. ಅಂದಿನಿಂದ ವೈಕುಂಠಪುರಿಯ ಪ್ರಜೆಗಳು ದೀಪಾವಳಿಯ ದಿನದಂದು ಆಡಂಬರ ನಿಲ್ಲಿಸಿ ಭಕ್ತಿಯಿಂದ ಮಣ್ಣಿನ ದೀಪಗಳನ್ನು ಹಚ್ಚಲು ಶುರು ಮಾಡಿದರು. ಅವರ ರಾಜ್ಯವು ಕೆಲ ತಲೆಮಾರುಗಳವರೆಗೂ ಸುಖ, ಶಾಂತಿ, ಸಮೃದ್ಧಿಯಿಂದ ಉಳಿಯಿತು. ಈ ಕತೆ ಇವತ್ತು ಕೇಳಿದ ನೀವೆಲ್ಲರೂ ತುಂಬಾನೇ ಅದೃಷ್ಟವಂತರು. ನಿಮ್ಮೆಲ್ಲರಿಗೂ ಲಕ್ಷ್ಮೀದೇವಿಯ ಕೃಪೆ ಸಿಗಲಿ ಎಂದು ಬಯಸುತ್ತೇನೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಕಥೆಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.